3 ಮಾಯಾಚೌಕದ ಕೆಲವು ರಹಸ್ಯಗಳನ್ನು ನಾವು ಇಂದು ನೋಡೋಣ. ನಿನ್ನೆ ನಾವು 1 ರಿಂದ 9ರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಮಾಯಾಚೌಕ ರಚಿಸಿದ್ದೇವೆ. ಇಲ್ಲಿ ಮಾಯಾ ಸಂಖ್ಯೆಯು 15 ಆಗಿದೆ. ಈ 15 ಎಂಬ ಸಂಖ್ಯೆಯು ಉಪಯೋಗಿಸಿದ ಎಲ್ಲ ಸಂಖ್ಯೆಗಳ ಮೊತ್ತವನ್ನು 3ರಿಂದ ಭಾಗಿಸಿದಾಗ ಸಿಗುವುದು. 1 ರಿಂದ 9ರವರೆಗಿನ ಸಂಖ್ಯೆಗಳ ಮೊತ್ತ 45. 45 ಭಾಗಿಸು 3 15. ಎಲ್ಲ ಮಾಯಾಚೌಕಗಳಲ್ಲಿಯೂ ಮಾಯಾ ಸಂಖ್ಯೆಯನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು. ಇದನ್ನು 3x3 ಚೌಕವನ್ನು ನಿರ್ಮಿಸಿ ಈ ರೀತಿಯಲ್ಲೂ ನಮಗೆ ಮಾಡಬಹುದು. ಯಾವಾಗಲೂ 1 ರಿಂದ 9ರವರೆಗಿನ ಸಂಖ್ಯೆ ಅಥವಾ ಯಾವುದೇ ನಾವು ಉಪಯೋಗಿಸಿದ ಸಂಖ್ಯೆಗಳ ಮಧ್ಯದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಅದನ್ನು ಮಧ್ಯದಲ್ಲಿ ಬರೆಯಬೇಕು. ಅದು x ಆಗಿದೆ. ಆಮೇಲೆ ಚಿತ್ರದಲ್ಲಿ ಕಾಣಿಸಿದಂತೆ ಒಂದು ಮೂಲೆಯಲ್ಲಿ x+1, ಅದರ ಇನ್ನೊಂದು ಮೂಲೆಯಲ್ಲಿ x-1, ಒಂದು ಮೂಲೆಯಲ್ಲಿ x-3, ಅದರ ಇನ್ನೊಂದು ಮೂಲೆಯಲ್ಲಿ x+3 ಹೀಗೆ ಬರೆಯಬೇಕು. ಆಗ ನಮಗೆ ಆ ಮೂಲೆಯಲ್ಲಿರುವ ಸಂಖ್ಯೆಗಳೆಲ್ಲ ಸಿಕ್ಕುವುದು, ಮಧ್ಯದಲ್ಲಿರುವ ಸಂಖ್ಯೆಯು ಸಿಕ್ಕುವುದು. ಉಳಿದ ಸಂಖ್ಯೆಗಳನ್ನು ನಮಗೆ ಕಂಡುಹಿಡಿಯಬಹುದು. ಆಗ ನಮಗೆ ಈ ರೀತಿಯ ಸಂಖ್ಯೆಗಳು ಸಿಗುವುದು. ಆಗ ಉಳಿದ ಕೋಣೆಯಲ್ಲಿರುವ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬಹುದು. ಕಂಡುಹಿಡಿದು ಮಾಯಾಚೌಕವನ್ನು ಪೂರ್ಣಗೊಳಿಸಬಹುದು. ಆಗ ನಮಗೆ 8 ಮತ್ತು 4ರ ಮಧ್ಯದಲ್ಲಿ 8, 4, 12 3 ಸಿಗುವುದು. 8 ಮತ್ತು 6ರ ಮಧ್ಯದಲ್ಲಿ 1 ಬರೆಯಬೇಕಾಗುವುದು. ಆಮೇಲೆ 6 ಮತ್ತು 2ರ ಮಧ್ಯದಲ್ಲಿ 7 ಬರೆಯಬೇಕಾಗುವುದು. 4 ಮತ್ತು 2ರ ಮಧ್ಯದಲ್ಲಿ 9 ಬರೆಯಬೇಕಾಗುವುದು. ಹೀಗೆ ಮಾಯಾಚೌಕವು ಪೂರ್ಣವಾಗುವುದು. ರಿಂದ 108ರವರೆಗಿನ ಸಂಖ್ಯೆ ಉಪಯೋಗಿಸಿ 3x3 ಮಾಯಾಚೌಕವನ್ನು ನಾವು ರಚಿಸೋಣ. 100 ರಿಂದ 108ರವರೆಗಿನ ಮೊತ್ತವನ್ನು 3ರಿಂದ ಭಾಗಿಸುವಾಗ 936 ಭಾಗಿಸು 3 312 ಸಿಗುವುದು. ಇದು ಮಾಯಾ ಸಂಖ್ಯೆ ಆಗಿರುವುದು. ಇದರಲ್ಲಿ ಬರುವ ಮಧ್ಯ ಸಂಖ್ಯೆಯು 104 ಆಗಿರುವುದು. ಮೊದಲು 3x3 ಇರುವ ಚೌಕವನ್ನು ನಿರ್ಮಿಸೋಣ. ಆಮೇಲೆ ಮೊದಲು ಮಧ್ಯದಲ್ಲಿ 104 ಬರೆಯಬೇಕು. ಒಂದು ಮೂಲೆಯಲ್ಲಿ 104 × 3 107 ಬರೆಯಬೇಕು. ಇನ್ನೊಂದು ಮೂಲೆಯಲ್ಲಿ 104 - 3 101 ಬರೆಯಬೇಕು. ಇನ್ನೊಂದು ಮೂಲೆಯಲ್ಲಿ 104 × 1 105 ಬರೆಯಬೇಕು. ಇನ್ನೊಂದು ಮೂಲೆಯಲ್ಲಿ 104 - 1 103 ಬರೆಯಬೇಕು. ಆಮೇಲೆ ಉಳಿದ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬೇಕು. ಆಗ ನಮಗೆ 105 107ರ ಮಧ್ಯದಲ್ಲಿ 100, 105 101ರ ಮಧ್ಯದಲ್ಲಿ 106, 101 103ರ ಮಧ್ಯದಲ್ಲಿ 108, 107 103ರ ಮಧ್ಯದಲ್ಲಿ 102 ಸಿಗುವುದು. ಈ ರೀತಿ ನಾವು ಮಾಯಾಚೌಕವನ್ನು ಪೂರ್ತಿಗೊಳಿಸಬಹುದು.